ಊಟ ರಾಜಕಾರಣ ನಡೆಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳೆಯರನ್ನು ಅವಮಾನಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ, ಕೋಮುವಾದಿ ಡಿಸಿ ಅವರನ್ನು ಅವಮಾನಿಸಿರುವ ಎನ್ ರವಿಕುಮಾರ್ ಅವರಿಗೆ ಬಿಜೆಪಿ ನಾಯಕರಾಗಿರುವ ಎನ್ ರವಿಕುಮಾರ್ ನಮ್ಮ ಜಿಲ್ಲೆಯ ಸಮರ್ಥ ಆಡಳಿತಾಧಿಕಾರಿ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದುಕೊಂಡಂಥ ಅಡ್ಮಿನಿಸ್ಟ್ರೇಟಿವ್ ಡಿಸಿ ಅವರು, ಗೌರವಾನ್ವಿತ ಫೌಜಿಯಾ ತರನ್ನಂ ಮೇಡಮ್ ಅವರ ವಿರುದ್ಧವಾಗಿ ಅವರ ಒಂದು ಒಳ್ಳೆಯ ಆಡಳಿತವನ್ನು ಸಹಿಸೋದಕ್ಕಾಗದೆ, ಅವಳು ಒಬ್ಬರು ಮಹಿಳೆ ಅನ್ನೋದನ್ನು ಕೂಡ ಸಹಿಸೋದಕ್ಕಾಗದೆ ಅವರ ಒಂದು ಕೆಟ್ಟ ಬಿಜೆಪಿ ಹೊಲಸು ನೀಚ ಕೆಟ್ಟ ಮನಸ್ಥಿತಿಯನ್ನು ಇಲ್ಲಿ ತೋರಿಸಿ ಹೋಗಿದ್ದಾರೆ. ಒಬ್ಬ ಉತ್ತಮ ಆಡಳಿತಾಧಿಕಾರಿಯನ್ನ ಇವರು ಪಾಕಿಸ್ತಾನಿ ಅಂತ ಕರೆದ್ರು. ಇದೇ ಕೆಲವು ದಿನಗಳ ಹಿಂದೆ ನಮ್ಮ ಸೇನೆಯ ಮುಖ್ಯ ಅಧಿಕಾರಿ ಸೋಫಿಯಾ ಖುರೇಸಿ ಮೇಡಮ್ ಅವರನ್ನ ಪಾಕಿಸ್ತಾನಿಗಳ ಸಹೋದರಿ ಅಂದರು. ನಮ್ಮ ತಾಯಂದಿರ ತಲೆ ಮೇಲಿನ ಸೆರಗನ್ನ ತೆಗೆದ್ರು ಹಿಜಾಬ್ ಅನ್ನೋ ಹೆಸರಿಂದ. ಇವತ್ತಿನ ದಿನ ನಮ್ಮ ಡಿಸಿ ಮೇಡಮ್ ಅವರು ಒಳ್ಳೆ ಆಡಳಿತಾಧಿಕಾರಿ, ಇಡೀ ಕರ್ನಾಟಕ, ಇಡೀ ಭಾರತ ದೇಶದ ಮೆಚ್ಚುಗೆ ಇವತ್ತು ಅವರನ್ನು ಇಷ್ಟಪಡುತ್ತೆ. ಭಾರತದ ಸರ್ಕಾರ ಅಂದರೆ ಇವತ್ತು ಫೌಜಿಯಾ ತರನ್ನಂ ಅವರ ಒಂದು ಇದರಲ್ಲಿದೆ ಅಂತ. ಅವರು ಒಬ್ಬ ಸರ್ಕಾರದ ಪ್ರತಿನಿಧಿ, ಅವರು ಕೂಡ, ಮತ್ತು ಎನ್ ರವಿಕುಮಾರ್ ಅವರು ಕೂಡ ಸರ್ಕಾರದ ಪ್ರತಿನಿಧಿ. ತಾವು ಸರ್ಕಾರದಲ್ಲಿದ್ದು ಜನರಿಗೆ ಉಪಯೋಗವಾಗುವಂಥ ಆಡಳಿತ ಕೊಡೋದು ಬಿಟ್ಟು ಇನ್ನೊಬ್ಬ ಸರ್ಕಾರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಒಳ್ಳೆಯ ಮಹಿಳಾ ಅಧಿಕಾರಿಯನ್ನ ಪಾಕಿಸ್ತಾನಿ ಅಂತ ಇವರು ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಎನ್ ರವಿಕುಮಾರ್ ಅವರಿಗೆ ಕೇಳ್ತಾ ಇದ್ದೀನಿ. ಇವರು ಕ್ಷಮೆ ಕೇಳಿದಾರಂತ ನನಗೆ ಹೇಳಿದ್ರು. ಇವರು ಕ್ಷಮೆ ಬೇಕಾಗಿಲ್ಲ. ನಮ್ಮ ಕಲಬುರಗಿ ಬೀದರ್ ಭಾಷೆಯಲ್ಲಿ ಒಂದು ನುಡಿ ಇದೆ, ಸಂಧ್ಯಾಗ ಹೊಡೆದು ಮಂದ್ಯಾಗ ಏನಂತಾರಲ್ಲ, ಮಂದ್ಯಾಗ ಮಚ್ಚಿಲೆ ಹೊಡೆದು ಸಂಧ್ಯಾಗ ಕ್ಷಮೆ ಕೇಳಿದ್ರಂತ. ಆ ರೀತಿ ಇವರು ಮಾಡೋದು ಬೇಕಾಗಿಲ್ಲ. ಇವರು ರಾಜೀನಾಮೆ ಕೊಡಬೇಕು. ಇಂಥ ನೀಚ ಮನಸ್ಥಿತಿಯ ನಾಯಕರನ್ನ ಜನತೆ ಒಪ್ಕೋಬಾರ್ದು. ಇವರು ಮಹಿಳಾ ವಿರೋಧಿ, ಮನುಸ್ಮೃತಿಯ ಆರಾಧಕರು, ಮಹಿಳೆಯರ ಒಂದು ಉನ್ನತ ಮೇಲೇರೋದು ಇವರು ಸಹಿಸೋದಿಲ್ಲ. ಇವರನ್ನು ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಇಂಥ ಕೆಟ್ಟ ಮನಸ್ಥಿತಿಯವರು ರಾಜಕೀಯದಲ್ಲಿ ಆಗಲಿ ಯಾವುದೇ ಒಂದು ಇದರಲ್ಲೂ ಇರೋದಕ್ಕೆ ಇವರು ಲಾಯಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.
ಬಿಜೆಪಿ ನಾಯಕರಾಗಿರುವ ಎನ್ ರವಿಕುಮಾರ್ ನಮ್ಮ ಜಿಲ್ಲೆಯ ಸಮರ್ಥ ಆಡಳಿತಾಧಿಕಾರಿ, ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಪಡೆದುಕೊಂಡಂಥ ಅಡ್ಮಿನಿಸ್ಟ್ರೇಟಿವ್ DC ಅವರು, ಗೌರವಾನ್ವಿತ ಫೌಜಿಯಾ ತರನ್ನು ಮೇಡಮ್ ಅವರ ವಿರುದ್ಧವಾಗಿ ಅವರ ಒಂದು ಒಳ್ಳೆಯ ಆಡಳಿತವನ್ನು ಸಹಿಸೋದಕ್ಕಾಗದೆ, ಅವಳು ಒಬ್ಬರು ಮಹಿಳೆ ಅನ್ನೋದನ್ನು ಕೂಡ ಸಹಿಸೋದಕ್ಕಾಗದೆ ಅವರ ಒಂದು ಕೆಟ್ಟ ಬಿಜೆಪಿ ಹೊಲಸು ಆಡಳಿತದ ಹೊಲಸು ನೀಚ ಕೆಟ್ಟ ಮನಸ್ಥಿತಿಯನ್ನು ಇಲ್ಲಿ ತೋರಿಸಿ ಹೋಗಿದ್ದಾರೆ. ಒಬ್ಬ ಉತ್ತಮ ಆಡಳಿತಾಧಿಕಾರಿಯನ್ನ ಇವರು ಪಾಕಿಸ್ತಾನಿ ಅಂತ ಕರೆದ್ರು. ಇದೇ ಕೆಲವು ದಿನಗಳ ಹಿಂದೆ ನಮ್ಮ ಸೇನೆಯ ಮುಖ್ಯ ಅಧಿಕಾರಿ ಸೋಫಿಯಾ ಖುರೇಸಿ ಮೇಡಮ್ ಅವರನ್ನ ಪಾಕಿಸ್ತಾನಿಗಳ ಸಹೋದರಿ ಅಂದರು. ನಮ್ಮ ತಾಯಂದಿರ ತಲೆ ಮೇಲಿನ ಸೆರಗನ್ನ ತೆಗೆದ್ರು ಹಿಜಾಬ್ ಅನ್ನೋ ಹೆಸರಿಂದ. ಇವತ್ತಿನ ದಿನ ನಮ್ಮ DC ಮೇಡಮ್ ಅವರು ಒಳ್ಳೆ ಆಡಳಿತಾಧಿಕಾರಿ, ಇಡೀ ಕರ್ನಾಟಕ, ಇಡೀ ಭಾರತ ದೇಶದ ಮೆಚ್ಚುಗೆ ಇವತ್ತು ಅವರನ್ನು ಇಷ್ಟಪಡುತ್ತೆ. ಭಾರತದ ಸರ್ಕಾರ ಅಂದರೆ ಇವತ್ತು ಫೌಜಿಯಾ ತರುಣಂ ಅವರ ಒಂದು ಇದರಲ್ಲಿದೆ ಅಂತ. ಅವರು ಒಬ್ಬ ಸರ್ಕಾರದ ಪ್ರತಿನಿಧಿ, ಅವರು ಕೂಡ, ಮತ್ತು ಎನ್ ರವಿಕುಮಾರ್ ಅವರು ಕೂಡ ಸರ್ಕಾರದ ಪ್ರತಿನಿಧಿ. ತಾವು ಸರ್ಕಾರದಲ್ಲಿದ್ದು ಜನರಿಗೆ ಉಪಯೋಗವಾಗುವಂಥ ಆಡಳಿತ ಕೊಡೋದು ಬಿಟ್ಟು ಇನ್ನೊಬ್ಬ ಸರ್ಕಾರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಒಳ್ಳೆಯ ಮಹಿಳಾ ಅಧಿಕಾರಿಯನ್ನ ಪಾಕಿಸ್ತಾನಿ ಅಂತ ಇವರು ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಎನ್ ರವಿಕುಮಾರ್ ಅವರಿಗೆ ಕೇಳ್ತಾ ಇದ್ದೀನಿ. ಇವರು ಕ್ಷಮೆ ಕೇಳಿದಾರಂತ ನನಗೆ ಹೇಳಿದ್ರು. ಇವರು ಕ್ಷಮೆ ಬೇಕಾಗಿಲ್ಲ. ನಮ್ಮ ಕಲಬುರಗಿ ಬೀದರ್ ಭಾಷೆಯಲ್ಲಿ ಒಂದು ನುಡಿ ಇದೆ, ಸಂಧ್ಯಾಗ ಹೊಡೆದು ಮಂದ್ಯಾಗ ಏನಂತಾರಲ್ಲ, ಮಂದ್ಯಾಗ ಮಚ್ಚಿಲೆ ಹೊಡೆದು ಸಂಧ್ಯಾಗ ಕ್ಷಮೆ ಕೇಳಿದ್ರಂತ. ಆ ರೀತಿ ಇವರು ಮಾಡೋದು ಬೇಕಾಗಿಲ್ಲ. ಇವರು ರಾಜೀನಾಮೆ ಕೊಡಬೇಕು. ಇಂಥ ನೀಚ ಮನಸ್ಥಿತಿಯ ನಾಯಕರನ್ನ ಜನತೆ ಒಪ್ಕೋಬಾರ್ದು. ಇವರು ಮಹಿಳಾ ವಿರೋಧಿ, ಮನುಸ್ಮೃತಿಯ ಆರಾಧಕರು, ಮಹಿಳೆಯರ ಒಂದು ಉನ್ನತ ಮೇಲೇರೋದು ಇವರು ಸಹಿಸೋದಿಲ್ಲ. ಇವರನ್ನ ನಮ್ಮ ಕಲಬುರಗಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತಾ ಇದ್ದೀವಿ. ಇಂಥ ಕೆಟ್ಟ ಮನಸ್ಥಿತಿಯವರು ರಾಜಕೀಯದಲ್ಲಿ ಆಗಲಿ ಯಾವುದೇ ಒಂದು ಇದರಲ್ಲೂ ಇರೋದಕ್ಕೆ ಇವರು ಲಾಯಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.